ಇಷ್ಟು ಕೆಲಸ ಮಾಡಿ ಇಷ್ಟು ಕೆಲಸ ಮಾಡಿದ್ರು ಸಾಲಲ್ಲ. ಕಷ್ಟಪಟ್ಟು ಸುಸ್ತಾಗಿ ನೀನು ಮೋಸ ಮಾಡ್ತಿದ್ಯಲ್ಲ. ನಾನು ಯಾರಿರೋ ನಿನ್ನ ಹೆಂಡತಿ ಮಕ್ಕಳಿಗೆ ನಾನು ನನ್ನ ಹೆಂಡತಿ ಮಕ್ಕಳಿಗೆ ಮೋಸ ಮಾಡ್ತಾ ಚಾನ್ಸೇ ಇಲ್ವಾ? ಊರವರೆಲ್ಲ ನೀನು ಮೋಸ ಮಾಡ್ತಿರೋ ವಿಷಯ ಎಲ್ಲ ಗೊತ್ತು ನಿಮಗೆ, ಆದರೂ ಮೋಸ ಹೋಗ್ತಿದೀಯ. ನೀನು ಮೋಸ ಹೋಗ್ತಿರೋದು ನಿನ್ನ ಹೆಂಡತಿ ಮಕ್ಕಳು ಮೋಸ ಹೋಗ್ತಿರೋ ಥರ ತಾನೆ. ಎಲ್ಲ ಗೊತ್ತಿದ್ದಿರೋ ಥರ ಸುಮ್ಮನೆ ಕುತ್ಕೊಂಡಿರ್ತೀಯಲ್ಲ. ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನು ಬೇಡವ ನಿನಗೆ? ಸ್ವಲ್ಪ ಯೋಚನೆ ಮಾಡು. ನಿನ್ನ ಹೆಂಡತಿ ಮಕ್ಕಳನ್ನ ಉದ್ಧಾರ ಮಾಡು ಅಂತ ಯೋಚನೆ ಮಾಡು. ಸ್ವಲ್ಪ ಥಿಂಕ್ ಮಾಡು. ಬೇರೆಯವರೆಲ್ಲ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡೋದನ್ನ ಬಿಡು. ನೀನು ನಿನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರೋದನ್ನ ನೋಡು. ಹೌದು, ಇನ್ಮೇಲೆ ನಾನು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ನಮ್ಮ ಮನೆಯವ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ 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 ನಾನಂತೂ ಯಾರಿಗೂ ದ್ರೋಹ ಬಗೀತಾ ಇಲ್ಲ. ಆದರೆ ಕೆಟ್ಟದೆಲ್ಲ ನನಗೆ ಆಗ್ತಿದೆ. ನನಗೆ ದ್ರೋಹ ಬಗೆಯವರೆಲ್ಲ ಚೆನ್ನಾಗಿದ್ದಾರೆ, ಆದರೆ ನಾನು ನೋಡಿದ್ರೆ ಈ ರೀತಿ ನನ್ನಿಂದ ನನ್ನ ಹೆಂಡತಿ ಮಕ್ಕಳು ಕೂಡ ಅನುಭವಿಸ್ತಾ ಇದ್ದಾರೆ. ಹೌದು, ನೀನು ಹೇಳಿದ ನಿಜ. ನಾನು ನನ್ನ ಹೆಂಡತಿ ಮಕ್ಕಳಿಗೆ ಮೋಸ ಮಾಡ್ತಾಯಿದ್ದೀನಿ ಅನ್ನಿಸ್ತಾ ಇದೆ. ಇನ್ಮೇಲೆ ನಾನು ನೀನು ಹೇಳಿದ ಥರನೇ ನಡ್ಕೋತೀನಿ. ನೀನು ಹೆಂಗೆ ಹೇಳ್ತೀಯೋ, ನೀನು ಇಷ್ಟು ದಿವಸ ಹೆಂಗೆ ಹೇಳ್ದೋ ಅದೇ ರೀತಿ ನಾನು ನಡ್ಕೋತೀನಿ.